ವಿಜಯಪುರದಲ್ಲಿ ಇಂದು ಅಖಿಲ ಕರ್ನಾಟಕ ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ವಿಜಯಪುರ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಮನೆ ಪಲ್ಲಕ್ಕಿ ಹೊರುವ ಮೂಲತಃ ಬೋವಿ ಸಮಾಜಕ್ಕೆ ಅನ್ಯಾಯವಾಗುತ್ತಿರುವುದನ್ನು ಸರಿಪಡಿಸಿ ನ್ಯಾಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಬೋವಿ ಸಮಾಜದ ಪ್ರಮುಖವಾದ ಬೇಡಿಕೆಗಳಾದಂತಹ ಭೂಮಿ, ಜಾತಿ, ಅವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಾಗ ಕೇವಲ ಬೋವಿ ಎಂದು ಪರಿಗಣಿಸಲಾಗುವುದು. ಸ್ವತಂತ್ರ ನಂತರ ಬೋವಿ ಸಮಾಜದ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕು. ಇನ್ನು ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಮಹೇಶ್ ಒಡೆಯರ್, ಉಪಾಧ್ಯಕ್ಷರಾದಂತಹ ತಿಪ್ಪಣ್ಣ ಬೋವಿ, ಕಾರ್ಯದರ್ಶಿಗಳಾದಂತಹ ಸಂತೋಷ್ ಬೋವಿ, ಮಹಿಳೆಯರೆಲ್ಲರೂ ಸೇರಿದಂತೆ ಸಮುದಾಯದ ಎಲ್ಲರೂ ಉಪಸ್ಥಿತರಿದ್ದರು. ಇಲ್ಲ ಸರ್, ನಮಸ್ತೆ. ನಾನು ಅಖಿಲ ಕರ್ನಾಟಕ ವಿವಿಧೋದ್ದೇಶ ಕಲ್ಯಾಣ ಸಂಘ ಬೋವಿ ಸಮಾಜದ ರಾಜ್ಯಾಧ್ಯಕ್ಷ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೋವಿ ಸಮಾಜಕ್ಕ ಹಲವಾರು ರೀತಿಯಿಂದ ತೊಂದರೆಗಳಾಗುತ್ತವೆ. ಅದರಲ್ಲಿ ಪ್ರಮುಖ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ಒಡ್ರ ಸಮಾಜದವರು ದಿಂದ ಪ್ರೇರಣೆ ಪಡೆದು, ನೀವು ಒಡ್ರ ಜನಾಂಗದವ್ರು ಇದ್ದೀರೇನು, ನೀವು ಬೋವಿ ಅಂದ್ರೆ ಒಡ್ರತ್ ಬರ್ಕೊಂಬರ್ರಿ, ಬೋವಿ ಸಮಾಂತರ ಪದ ಒಡ್ರ ಐತಿ ಅಂತ ಕೇಳಾಕತ್ತಾರ. ಆದ್ರೆ 1950ರಾಗ ಬೋವಿ ಸಹಿತವಾಗಿ ಸೇರಿ 6 ಜಾತಿಗಳು ಸೇರಿದ್ದು. ಅಲ್ಲಿ ಒಡ್ರು ಜನಾಂಗದವರು ಇಲ್ಲ, ಒಡ್ರು ಉಪಪಂಗಡವೂ ಇಲ್ಲ. ಆದ್ರೆ 1977-91ರಾಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ 2002ರಲ್ಲಿ ಬೋವಿ ತತ್ಸಮಾನ ಪದದಲ್ಲಿ ಓಡ ಒಡ್ಡೆ ಅಂತ ಸೇರಿದ್ದು. ಆದ್ರೆ 2002ರಲ್ಲಿ ಸೇರಿದ್ದು. ಆದ್ರೆ ಅವರು ನಮಗ ಮೈಸೂರು ಮಹಾರಾಜರು ಕೊಟ್ಟಾರ, ಮೈಸೂರು ಮಹಾರಾಜರು ಬೋವಿ ಅಂತ ಕೊಟ್ಟಾರ ಅಂತ ಹೇಳಕತ್ತಾರ. ಆದ್ರೆ ಇವತ್ತಿಗೂ ನಿಮ್ಗೆ ರಿಕಾರ್ಡ್ ಕೊಡ್ತೀನಿ. ಮೈಸೂರು ಮಹಾರಾಜರು ಕೊಟ್ಟಿದ್ದು BOY ಅಂತ ಹೇಳಿ ಬೋಯಿ ಅಂತ ಹೇಳಿ ಕೊಟ್ಟಿದ್ದವ್ರಿಗೆ. ಆದ್ರ ಅದು ಪದ ಏನೈತಿ ಇವತ್ತಿಗೂ ಕಟಗೇರಿ 1 ಆಗೈತಿ. ನಿಮಗೆ ಸರ್ಕಾರ ದಾಖಲೆ ಕೊಡ್ತೀನಿ ನಾನು. ಆದ್ರೆ ಅವ್ರು ಬಳಸಕತ್ತಿದ್ದು BHOVI. ಇದು ಬೋವಿ ಅಂದ್ರ ಸರ್ಕಾರನೇ ಮಾಹಿತಿ ಕೊಟ್ಟದ್ ಏನೈತಿ, ಬೋವಿ ಉದ್ಯೋಗ ಮೇನೆ ಪಲ್ಲಕ್ಕಿ ಹೊರುವಂತವ್ರಿಗೆ ಬೋವಿ ಅಂತ ಕೊಡ್ತಾವ, ಬೋವಿ ಅಂತ ಐತಿ. ಒಡ್ರ ಅಂತ ಏನ್ ಉದ್ಯೋಗ ಐತಿ ಅಂದ್ರೆ ಕಲ್ಲ ಒಡೆಯೋದು, ಕೋಟೆ ಕಟ್ಟೋದು, ಒಟ್ಟಾರೆ ಕಲ್ಲಿನ ಕೆಲಸ ಮಾಡೋರು ಒಡ್ರ ಅಂತ ಐತಿ. ಆದ್ರೆ ನಾವು ಎಲ್ಲಿನೂ ಒಡ್ರ ಜನಾಂಗದವ್ರು SC ತೋಬೇಡ್ರಿ ಅಂತ ಹೇಳಿ ಎಲ್ಲಿನೂ ಅಪೋಸ್ ಮಾಡಿಲ್ಲ, ಹೋರಾಟ ಮಾಡಲ್ಲ. ಆದ್ರೆ ನಮ್ಮ ಮೂಲ ಬೋವಿ ಜನಾಂಗದ ಜಾತಿಯನ್ನ ಕಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ 2 ಜಾತಿ ಎಲ್ಲಿನೂ ಇಲ್ಲ. ನೀವು ತೆಗಿಸಿ ನೋಡ್ಬೋದು ಮಾಹಿತಿ. ಬೋವಿ ಅಂತ ಬೇರೆನೆ ಐತಿ, ಒಡ್ರ ಅಂತ ಬೇರೆನೆ ಐತಿ. ಆದ್ರೆ ಸರ್ಕಾರ ಆದೇಶ ಐತಿ, ಏನೈತಿ, ಒಡ್ರ ಜನಾಂಗದವರು ಬೋವಿ ಜಾತಿ ಏನಾದ್ರೂ ಪ್ರಮಾಣ ಪತ್ರ ತಗೊಂಡಿದ್ರಂದ್ರ ಸಮಗ್ರ ಪರಿಶೀಲಿಸಿ ಆ ಒಡ್ರ ಜನಾಂಗದ ಸರ್ಟಿಫಿಕೇಟ್ ಕೊಡ್ರಿ, SCನೇ ಕೊಡ್ರಿ, ಬೋವಿ ಅವರಿಗೆ ಬೋವಿ ಸರ್ಟಿಫಿಕೇಟ್ ಕೊಡ್ರತ್ತೆ ಸರ್ಕಾರದ ಆದೇಶ ಐತಿ. ಆದ್ರೆ ಈ ಎಲ್ಲಾ ಆದೇಶಗಳು ನಮ್ಮ ಪರವಾಗಿ ಸರ್ಕಾರದ 7ರಿಂದ 8 ಆದೇಶ ಇದೆ. ಮತ್ತು ನಮ್ಮ ಬೋವಿ ಜನಾಂಗಕ್ಕೆ ಆಗುತ್ತಿರೋ ಅನ್ಯಾಯ ಸರಿಪಡಿಸುವ ಸಂಬಂಧ ಮಾನ್ಯ ಉಗ್ರಪ್ಪ VS ಉಗ್ರಪ್ಪನವರ MLC ಇದ್ದಾಕಾರ 11 MLCಗಳನ್ನು ಕೂಡಿಸಿ ಒಂದು ಸದನ ಸಮಿತಿ ರಚನೆ ಮಾಡಿದ್ರು. ಸರ್ಕಾರಕ್ಕ ಆ ವರದಿನೂ ಕೊಟ್ಟಿದ್ದಾರೆ. ಬೋವಿನೇ ಬೇರೆ, ಒಡ್ಡರೇ ಬೇರೆ, ಒಡ್ಡರ ಉದ್ಯೋಗ ಬೇರೆ, ಬೋವಿ ಉದ್ಯೋಗ ಬೇರೆ, ಒಡ್ಡರ ಜಾತಿಗೂ ಬೋವಿ ಜಾತಿಗೂ ಯಾವುದೇ ಸಾಮಂತ್ಯ ಇಲ್ಲ, ಅವ್ರು ಬೇರೆನೆ ಇವ್ರು ಬೇರೆ ವರದಿ ಕೊಟ್ಟಾರ. ಸರ್ಕಾರ ಅದ್ರ ಮೇಲೆ ಆದೇಶ ಪಾಸ್ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಮಾತ್ರ ನೀವು ಒಡ್ಡರ್ಗಟ್ಟೆ ಕೊಡ್ತೀವ ನಾವು ಮನೋಭಾವದಾಗ ಇದ್ದಂಗ ಐತಿ. ಅದಕ್ಕೆ ಹೇಳಿ ನಾವು ಬಿಜಾಪುರ ಜಿಲ್ಲೆಕ ಏನ್ ಅನಾನುಕೂಲ ಆಗಕತ್ತಲ್ಲ, ನಮ್ಮ ಜನಾಂಗಕ್ಕ ಆರ್ಥಿಕದಿಂದ ಮತ್ತು ಶೈಕ್ಷಣಿಕದಿಂದ ಬಹಳ ಹಿಂದುಳಿದದ್ದು ಸಣ್ಣ ಸಮಾಜ ನಮ್ದು. ಒಂದು ಜಿಲ್ಲೆಯಲ್ಲಿ ಒಂದ್ ತಾಲೂಕಿನಲ್ಲಿ 3 ಊರಲ್ಲಿ ಮಾತ್ರ ನಮ್ ಜನಾಂಗ ಇದೆ. ಯಾಕಂದ್ರೆ ರಾಜರು ಎಲ್ಲಿರ್ತಾರ ಹಿಂದಕ್ಕ ಅವರಲ್ಲಿ ಮತ್ತು ದೇಶಮುಖರು ಎಲ್ಲಿರ್ತಾರ ಆ ಊರಲ್ಲಿ ಮಾತ್ರ ನಾವು ಮೇಲೆ ಅವ್ರನ್ನ ಹೊತ್ಕೊಂಡು ತಿರುಗಾಡಕ್ಕ ವ್ಯವಸ್ಥೆದಾಗ ನಾವ್ ಇದ್ದೀವಿ. ಅದೇ ಊರಲ್ಲಿ ಇದ್ದೀವಿ. ಆದ್ರೆ ಉಳ್ಕಿದ ಊರಲ್ಲಿ ನಮ್ದಿಲ್ಲ. ರಾಜ್ಯದಲ್ಲಿ ನಾವು 2ರಿಂದ 4 ಲಕ್ಷ ಜನ ಮಾತ್ರ ಇದ್ದೀವಿ. ಸಣ್ಣ ಸಮುದಾಯ ಇರೋದ್ರಿಂದ ಒಡ್ರ ಜನಾಂಗದವರು ನಮ್ಮ ಮೇಲೆ ಗದಾಪ್ರಹಾರ, ಅವ್ರ ಬಳಿ ರಾಜಕೀಯ ಐತಿ, ಅವ್ರ ಬಳಿ ಆರ್ಥಿಕವಾಗಿ ಐತಿ, ಅವ್ರ ಬಳಿ ಜನನೂ ಐತಿ. ಬಹಳ ಜನ ಇರೋದ್ರಿಂದ ನಮ್ ಸಣ್ಣ ಸಮುದಾಯದ ಮೇಲೆ ಒಂದು ಗದಾಪ್ರಹಾರ ಮಾಡಾಕತ್ತಾರ ಅಂತ ಹೇಳಿ ನನ್ನ ವಿನಂತಿ ಐತಿ. ನಿಮ್ಮ ಮುಖಾಂತರ ಮೂಲ ಬೋವಿ ಜನಾಂಗಕ್ಕೆ ಅನ್ಯಾಯ ಮಾಡಾಕತ್ತಾರಲ್ಲ, ಅದು ಸರಿಪಡಿಸಿ ಕೊಡ್ಬೇಕಂತ ಹೇಳಿ ತಮ್ಮ ಮೀಡಿಯಾ ಮುಖಾಂತರ ನಾನು ಕಳಕಳಿಯಿಂದ ತಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಿಗಲ್ಪಡುವ ಸವಲತ್ತುಗಳು ಸರ್ಕಾರದಿಂದ ಆದೇಶ ಬಂದ್ರು ಈ ದ್ವಂದ್ವ ಸರ್ಕಾರಿ ಅಧಿಕಾರಿಗಳು ಒಡ್ಡರು ಬೋವಿಗಳು ಅಂತ ಏನು ತಲೆಯಾಗಿಟ್ಟುಕೊಂಡ್ರಲ್ಲ, ಅದರಿಂದ ನಂಬಲ್ಲಿ ಅನಾನುಕೂಲದಿಂದ ಮತ್ತು ಅವರಿಗೆ ಆ ಸರ್ಟಿಫಿಕೇಟ್ ಆದ್ರೂ ರಿಜೆಕ್ಟ್ ಮಾಡೋದ್ರಿಂದ, ಯಾಕಂದ್ರೆ ಯಾವುದೇ ಸರ್ಕಾರದ ಏನೇ ತಗೋಬೇಕಂದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸವಲತ್ತು ಸಿಗ್ತಾ ಇಲ್ಲ.
ಸೌಲಭ್ಯ ಸಿಗತ್ತಿದ್ ನಾಷ್ಟ ಅಂತಿದ್ದೀವಿ ಸರ್. ಬೋವಿ ನಿಗಮದಾಗ ಒಡ್ಡರ ಸಮಾಜದವರ ಅಧ್ಯಕ್ಷರು ಸದಸ್ಯರು ಇರೋದ್ರಿಂದ ನಮ್ಮ ಏನೇ ಮನವಿ ಏನ್ ಹಾಕಿರ್ತೀವಲ್ಲ ಅರ್ಜಿ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ ಬೇಡಿಕೆ ಸರ್ಕಾರಕ್ಕೆ ಏನು? ಸರ್ ನಮ್ದು ಬೇಡಿಕೆ ನಮ್ಮ ಮೂಲ ಬೋವಿ ಜನಾಂಗದ SC ಪ್ರಮಾಣ ಪತ್ರ ಫಸ್ಟ್ ಕೊಡಬೇಕು. ಆ ನಂತರ ಸರ್ಕಾರದಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಒಂದು ವ್ಯವಸ್ಥೆಗೆ ಬರ್ಬೇಕಂದ್ರೆ ಸರ್ಕಾರ ಏನು ನೇಮಕ ಮಾಡಿರ್ತಲ್ರಿ ಬೋವಿ ನಿಗಮದಿಂದ ನಾವು ಹಾಕಿದ ಆರ್ಥಿಕ ಸ್ಥಿತಿವಂತರ ಹಾಲಿ ಅಂತೇಳಿ ಸಹಾಯಧನ ಸವಲತ್ತುಗಳು ನಮ್ಮ ಸಮಾಜಕ್ಕೆ ದಕ್ಕಬೇಕಂತ ಹೇಳಿ ನಮ್ಮ ಹೋರಾಟ ಐತಿ. ಲಕ್ಷ್ಮಣ್ ಬೋವಿ, ಕರ್ನಾಟಕ ರಾಜ್ಯ ಅಧ್ಯಕ್ಷರು. ತೆಗಿಬೇಕಾದ್ರ ನಮ್ಮ ಹುಡುಗಿಗೆ ಎಷ್ಟು ದಿನ ಅಡ್ಡಾಡೇವು, ಒಟ್ಟ ಸರ್ಟಿಫಿಕೇಟ್ ಕೊಡ್ಲಿಲ್ರಿ ಅವ್ರು. ಆಮ್ಯಾಗ ನಾವ್ ಏನ್ ಮಾಡ್ಬೇಕು, ಮುಂದೆ ಹುಡುಗರು ನೀಟ್ ಪರೀಕ್ಷೆ ಕೊಡ್ಬೇಕಾದ್ರ ಇಲ್ಲಿಗ್ ತಟಸ್ಥ ನಿಂದ್ರಲಕತ್ತದ್ರಿ. ಮುಂದೆ ಏನ್ ಮಾಡ್ಬೇಕು ನಾವು ಹೇಳ್ರಿ ನೀವೇ. ನೀವು ಯಾವ್ದು ಅನುಕೂಲ ಇಲ್ಲ ಕಾಸ್ಟ್ ಸಿಕ್ಕೇ ಇಲ್ಲ. 4 ತಿಂಗಳ ದಿನ ಅಡ್ಡಾಡೇವ್ರಿ ನಾವು. ಎಷ್ಟು ಕಷ್ಟ ಆಗ್ಯದ ನಮ್ಗ್ ಗೊತ್ತದ. ಅದೇ ಹೋದ್ರ ಕೊಡ್ತಾರ, ಆದ್ರ ಒಡ್ರ ಬೋಯಕ್ ಬಂದ್ ಬಿಡ್ತದ್ರಿ ಅದಾಗ. ಗೋವಿ ಅಂತ ಕೊಡಂಗಿಲ್ಲ, ಅದ್ರ ಗೋವಿ ಅಂತ ಕೊಡ್ತೀವತ್ತಾರಿ ನಮಗ. DC ರವರಿಗೆ ಮನೆ ಕೊಟ್ರ ಅವ್ರೇನು ಹೇಳ್ತೀನಿ ಅಂದ್ರೆ ಕೊಟ್ಟೆ ಮುಂದೆ ಆಮೇಲೆ ಏನ್ ಮಾತಾಡ್ತಾರ ಗೊತ್ತಿಲ್ಲ ಅಲ್ಲಿ. ನನ್ನ ಹೆಸರು ಕಲ್ಪನಾ ಬೋವಿ.